ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸ್ವಜಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಶರ್ವಾಯ ನಮಃ. ಮಾಯೇತ್ಸಾತೆ ಯಾನಿ ಯುದ್ಧಾನ್ಯಾಹುಃ ಪತಿಂಬೋ ಅಭ್ಯಾನಾಂ ನಾದ್ಯಶತ್ರುಂ ನನು ಪುರಾ ವಿವಿತ್ಸೆ ಧೇನೂನಾಮಿ ಶುದ್ಧಸೆ. ಅನುಶಾಸನ ಪರ್ವದ 270ನೇ ಭಾಗ ಇದು. ಸ್ವಸ್ಥಸ್ತು ಸತಾಂ ಸರ್ವೇಷಾಂ ಮಹಾಭಾರತಸ್ಯ ಶ್ರೋತॄಣಾಂ ಸಮಸ್ತ ಸನ್ಮಂಗಲಾನಿ ಭವಂತು. ಶರ್ವಃ ಇತಿ ಭಗವತಃ ನಾಮ ಅದ್ಯ ಪ್ರಸ್ತೂಯತೆ. ತಸ್ಯ ಚ ವ್ಯಾಖ್ಯಾನರೂಪಃ ಮಾಯತ್ಸಾತೆ ಯಾನಿ ಯುದ್ಧಾನ್ಯಾಹುಃ. ಇತ್ಯಯಂ ಏಕವಿಂಶಃ ಬೃಹತಿ ಛಂದೋ ನಿಬದ್ಧಃ ಮಂತ್ರಃ ಅಪಿ ಯಥಾಮಥಿ ವ್ಯಾಖ್ಯಾಸ್ಯತೆ. ಶರ್ವಃ ಶೂ ಹಿಂಸಾಯಾಮ್ ಇತಿ ಧಾತುಃ. ಶೃಣಾತಿ ಪ್ರಳಯಕಾಲೆ ಸರ್ವಾನಪಿ ಪ್ರಾಣಿನಃ ಅಯಂ ಹಿನಸ್ತಿ ನಾಶಯತಿ ಇತಿ ಕಾರಣೇನ ಅಯಮೇವ ಭಗವಾನ್ ಶರ್ವಃ ಇತಿ ಕಥ್ಯತೆ. ಅಪಿ ಚ ದುಷ್ಟಾನಪಿ ತಾಮಸಾನ್ ಶೃಣಾತಿ ಹಿನಸ್ತಿ ಇತಿ ಕಾರಣೇನಾಪಿ ಸ ಏವ ಶರ್ವಃ. ಶರ್ವ ಅಂತ ಭಗವಂತನ 26ನೇ ನಾಮ. ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಕೂಡ ನಾಶಪಡಿಸ್ತಾನೆ. ಪ್ರಳಯ ಅಲ್ಲದೆ ಹೋದ್ರೂ ಕೂಡ ದುಷ್ಟ ಜನರನ್ನ ಅವನು ಯುದ್ಧ ಮಾಡಿ ಹಿಮ್ಮೆಟ್ಟಿಸ್ತಾನೆ ಅನ್ನುವಂಥ ಅರ್ಥ ಕೊಡುವಂಥ 26ನೇಯ ನಾಮ ಇದು. ಅದರ ಅರ್ಥವನ್ನು ಹೇಳುವಂಥ 22ನೇಯ ಬೃಹತಿ ಮಂತ್ರವನ್ನ ಇವತ್ತು ನಾವು ನೋಡಬೇಕಾಗಿದೆ. ಭಾವಾರ್ಥ ಏನು ಅಂತ ಅನ್ನೋದನ್ನು ನೋಡೋಣ, ತಾತ್ಪರ್ಯ ನೋಡೋಣ. ಸರ್ವೈಶ್ವರ್ಯಶಾಲಿಯಾದ ಭಗವಂತನೇ, ನೀನು ಅನೇಕ ರೂಪಗಳಿಂದ ಅಳಿವಿರದಂಥ ಶಾಸ್ತ್ರಗಳನ್ನ ಬೆಳಕಿಗೆ ತಂದಿದ್ದೆ. ಆ ಶಾಸ್ತ್ರಗಳ ಅವಲಂಬಿಗಳಾದಂಥ ಎಲ್ಲಾ ಸಾಧಕರಿಗೆ ಏನಾದರೂ ವಿಘ್ನಗಳನ್ನು ತರುವಂತಹ ದುಷ್ಟ ಶಕ್ತಿಗಳು ಎದುರಾದರೆ ಅವುಗಳ ವಿರುದ್ಧ ನೀನು ಯುದ್ಧವನ್ನು ಕೂಡ ಮಾಡ್ತಿ. ನಿನ್ನ ಈ ಎಲ್ಲಾ ಯುದ್ಧ ಮೊದಲಾದ ಕಾರ್ಯಗಳು, ಶಾಸ್ತ್ರ ರಚನಾ ಕಾರ್ಯಗಳು ಮತ್ತೆ ಶಿಷ್ಟಜನ ಪರಿಪಾಲನಾ ಕಾರ್ಯಗಳು, ದುಷ್ಟಜನ ಶಿಕ್ಷಣ ಕಾರ್ಯಗಳು, ಇವೆಲ್ಲ ನಿನ್ನ ಮಹಿಮೆನೇ. ಜ್ಞಾನನಿಧಿಯಾದ ಭಗವಂತನೇ, ನಿನಗೆ ಶತ್ರು ಯಾರಿದ್ದಾರೆ? ಹಿಂದಾಗಲಿ ಹಿಂದಾಗಲಿ ಮುಂದಾಗಲಿ ಯಾವ ಶತ್ರುವಾದರೂ ನಿನಗೆ ಎದುರಾಗಿ ನಿಂತು ಹೋರಾಟ ಮಾಡಬಲ್ಲವನಿದ್ದಾನೆ. ಅದರ ಭಾವಾರ್ಥವನ್ನು ನೋಡಿದ್ವಿ. ಅನ್ವಯಾರ್ಥ ಹೇಗೆ? ಹೇ ಇಂದ್ರ, ಸರ್ವೈಶ್ವರ್ಯಶಾಲಿಯಾದ ಭಗವಂತನೇ, ವಹ ನಿನ್ನ ಅನೇಕ ರೂಪಗಳಲ್ಲಿ ನೀನು ರಚಿಸಿದಂತಹ ಅಜ್ಞಾನಾಂ ನಾಶರಹಿತವಾದ ಶ್ರುತಿಗಳ ಪತಿ, ಆ ಎಲ್ಲ ಶಾಸ್ತ್ರಗಳ ಪಾಲನದ ಜವಾಬ್ದಾರಿಯನ್ನು ಹೊತ್ತಂತಹ ಸಾಧಕ ಸಾಮಾನ್ಯ. ಸಾಧಕ ಸಾಮಾನ್ಯ ಅಂದ್ರೆ ನಮ್ಮಂಥವ್ರು ಮಾತ್ರ ಅಂತ ಅರ್ಥ ಅಲ್ಲ, ಎಲ್ಲ ಸಾಧಕರು ಅಂತ ಅರ್ಥ. ಅಧಮ ತರಗತಿಯ, ಮಧ್ಯಮ ತರಗತಿಯ, ಉತ್ತಮ ತರಗತಿಯ ಎಲ್ಲಾ ಸಾಧಕರು ಕೂಡ ಈ ಶಾಸ್ತ್ರಗಳ ಪತಿಗಳೇ. ಅದನ್ನ ಪಾನ ಮಾಡಿ, ಶಾಸ್ತ್ರದ ಸವಿಯನ್ನ ಪಾನ ಮಾಡಿ ಅದನ್ನ ಪಾಲನೆ ಮಾಡಬೇಕಾದ ಜವಾಬ್ದಾರಿಯನ್ನು ಹೊತ್ತವರೇ ಅವರೆಲ್ಲ. ಅವರನ್ನು ಉದ್ದೇಶಿಸಿ ನೀನು ಅನೇಕ ಯುದ್ಧಗಳನ್ನ ಮಾಡುವ ಪ್ರಸಂಗ ಬರ್ತದೆ. ಜ್ಞಾನಿಗಳು ಅದನ್ನು ವರ್ಣನೆ ಮಾಡ್ತಾರೆ. ಯಾನಿ ಯುದ್ಧಾನಿ ಪ್ರಾಜ್ಞಾಹ, ಜ್ಞಾನಿಗಳು ಆ ಯುದ್ಧಗಳನ್ನು ವರ್ಣನೆ ಮಾಡ್ತಾರೆ. ಆ ಎಲ್ಲ ನಿನ್ನ ಅದೆಲ್ಲವೂ ಕೂಡ
ಆ ಯುದ್ಧವನ್ನು ಮಾಡುವುದು, ಶತ್ರುಗಳನ್ನು ಹಿಮ್ಮೆಟ್ಟಿಸುವುದೆಲ್ಲವೂ ಕೂಡ ಮಾಯಾ ಮಹಿಮಾ ಇತ್ ಅಂದ್ರೆ ಏವ ಅಂತ ಅರ್ಥ. ಅದೆಲ್ಲ ನಿನ್ನ ಮಹಿಮೆಯೇ ಆಗಿದೆ. ನೀನು ಈಗ, ಅದ್ಯ ಅಂದ್ರೆ ಈಗ, ಪುರ ಅಂದ್ರೆ ಹಿಂದೆ, ಆಗಾಮಿನಿ ಕಾಲೆ ಅಂತ ನಾವೇ ಇಟ್ಕೊಳ್ಬೇಕು. ಅದ್ಯ ಮತ್ತು ಪುರ ಅಂತ ವೇದ ವಾಕ್ಯದಲ್ಲಿ ಇದ್ದೇ ಇದೆ. ಆಗಾಮಿನಿ ಕಾಲೆ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಹಿಂದೂ, ಇಂದು, ಮುಂದು ಎಂದು ನಿನಗೆ ಶತ್ರು ಇರಲಿಲ್ಲ. ನ ವಿವಿತ್ಸೆ, ಶತ್ರುವನ್ನು ನೀನು ಹೊಂದಿಯೇ ಇಲ್ಲ. ತ್ವಂ ಧೇನೂನಾ ವಿಶುದ್ಧಸಿ, ನೀನು ತತ್ವಜ್ಞಾನವೆಂಬ ಹಾಲನ್ನು ಕೊಡುವಂತಹ ಈ ಶಾಸ್ತ್ರಗಳೆಂಬ ಧೇನುಗಳೇನಿವೆ ಅವುಗಳಿಗೆ ನೀನು ಆಶ್ರಯನಾಗಿದ್ದೆ. ಈ ಒಂದು ವೇದ ಮಂತ್ರದಿಂದ ಶರ್ವ ಅನ್ನುವ ಭಗವಂತನ ನಾಮ ಹೇಗೆ ಸೂಚಿತ ಆಗಿದೆ ಅಂದ್ರೆ, ಶರ್ವ ಅನ್ನುವ ಶಬ್ದ ಎಲ್ಲಾ ಕಡೆ ಅನೇಕ ಕಡೆ ಬಂದಿದೆ. ಹಲಾಯುಧ ಕೋಶದಲ್ಲೂ ಕೂಡ ಶ್ರೂ ಹಿಂಸಾಯಾಮ್ ಅನ್ನೋ ಧಾತು, ಆ ಧಾತುವಿಗೊಂದು ವ ಅನ್ನುವ ಪ್ರತ್ಯಯ ಬಂದು ಶರ್ವ ಅನ್ನೋ ಶಬ್ದ ನಿಷ್ಪನ್ನ ಆಗಿದೆ. ಹಾಗಾಗಿ ಹಿಂಸಿಸುವವನು, ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ನಾಶಪಡಿಸುವವನು ಅಂತ ಅರ್ಥ ಆಗ್ತದೆ. ಯುದ್ಧಾನಿ, ನೀನು ಮಾಡುವ ಯುದ್ಧಗಳು, ತಾಮಸ ಶಕ್ತಿಗಳನ್ನು ಎದುರಿಸಿ ನೀನು ಮಾಡುವಂತಹ ಯುದ್ಧಗಳು, ಅವೆಲ್ಲವೂ ನಿನ್ನ ಮಾಯೆ ಅಂತ ಬಂದಿರುವುದರಿಂದ ಯುದ್ಧವನ್ನು ಮಾಡುವವನು ನೀನು. ಭಕ್ತರನ್ನ ಪಾಲಿಸಲಿಕ್ಕಾಗಿ, ಅಭಕ್ತರನ್ನ ಹಿಮ್ಮೆಟ್ಟಿಸಲಿಕ್ಕಾಗಿ ನೀನು ಯುದ್ಧಗಳನ್ನು ಮಾಡ್ತೀಯ ಅಂತ ಹೇಳಿರುವುದರಿಂದ ಯುದ್ಧವನ್ನು ಮಾಡುವ ಈ ಭಗವಂತನ ಮಹಿಮೆ ಇಲ್ಲಿ ಈ ಶ್ರೂ ಹಿಂಸಾಯಂ ಎಂಬ ಧಾತುವಿನಿಂದ ಸೂಚಿತ ಆಗಿದೆ. ಆದ್ರಿಂದ ಶರ್ವ ಎಂಬ ಈ ಒಂದು ನಾಮ ಇಲ್ಲಿ ಸೂಚಿತ ಆಗ್ತದೆ ಅಂತ ಇದು ನನ್ನ ವ್ಯಾಖ್ಯಾನ. ಈ ತತ್ವಸಾರ ವ್ಯಾಖ್ಯಾನದಲ್ಲಿ ಏನಿದೆ ಅಂತ ಅನ್ನೋದನ್ನ ಗಮನಿಸಬೇಕು. ಹೇ ಇಂದ್ರ, ಏವಂ ಭೂತಸ್ಯತೆ ತವ ಹಿರಣ್ಯಾಕ್ಷಾದಿಭಿ ಸಹ ಯಾನಿ ಯುದ್ಧಾನ್ಯಾಹು. ಹಿರಣ್ಯಾಕ್ಷಾದಿಗಳ ಜೊತೆಗೆ ನೀನು ಅನೇಕ ರೀತಿಯಾದಂತಹ ಯುದ್ಧಗಳನ್ನು ಮಾಡ್ತಾನೇ ಇರ್ತೆ. ತಾನಿ ಯುದ್ಧಾನಿ, ಆ ನಿನ್ನ ಯುದ್ಧಗಳೆಲ್ಲವೂ ಕೂಡ ಸ ಪ್ರಸಿದ್ಧ ಘಟನಾ ಪಟೀಯಸಿ ಮಾಯೆಯೇ. ನೀನು ಮಾಡುವ ಯುದ್ಧವೆಲ್ಲವೂ ಕೂಡ ಅಘಟಿತವಾದದ್ದನ್ನು, ಅಸಂಭವವಾದದ್ದನ್ನು ಸಂಭವವನ್ನಾಗಿ ಮಾಡುವಂತಹ ನಿನ್ನ ಮಾಯನೇ ಆಗಿದೆ. ಮಾಯಾ ಅಂದ್ರೆ ಇಲ್ಲಿ ಕಣ್ಕಟ್ಟು ಅಂತ ಅರ್ಥ ಅಲ್ಲ, ಅದು ನಿನ್ನ ಶಕ್ತಿಗೆ ದ್ಯೋತಕವೇ ಆಗಿದೆ, ನಿನ್ನ ಮಹಿಮೆನೇ ಆಗಿದೆ. ಅದು ಮಾಯೇತಿ ಪ್ರಕೃತಿಶ್ಚೇತಿ ಮಾಯಾ ಜೀವಶ್ಚ ಕಥ್ಯತೆ, ಮಹಾಮಾಯೇತ್ಯವಿದ್ಯೇತಿ ನೀತಿರ್ಮೋಹಿನೀತಿ ಚ ಪ್ರಕೃತಿರ ವಾಸನೆಯತ್ಯೇವಂ ತವೇಚ್ಛಾನಂತ ಕಥ್ಯತೆ ಅಂತ ಬಂದಿರುವುದರಿಂದ ಮಹಾಮಾಯ, ಅವಿದ್ಯಾ, ನಿಯತಿ, ಮೋಹಿನಿ ಇತ್ಯಾದಿ ಶಬ್ದಗಳಿಂದ ಆ ಭಗವಂತನ ಮಾಯೆಯನ್ನೇ ಶಾಸ್ತ್ರದಲ್ಲಿ ಹೇಳ್ತಾರೆ. ಸ್ವೇಚ್ಛೆಯಿಂದನೇ ನೀನು ಹಿರಣ್ಯಾಕ್ಷಾದಿಗಳನ್ನ ಕೊಂದು ಹಾಕಿದೆ. ಅವರಿಗೆ ಬಲಜ್ಞಾನಾದಿಗಳನ್ನು ಕೊಟ್ಟಿದ್ದೆ. ಅವರಲ್ಲಿ ಬಲವನ್ನು ಕೊಟ್ಟು ಅವರು ದೇವತೆಗಳನ್ನು ಎದುರಿಸಿ ಹೋರಾಡುವಂತೆ ಮಾಡಿ ಅವರನ್ನು ನೀನು ಹಿಮ್ಮೆಟ್ಟಿಸಿದ್ದಿ ಕೂಡ. ನಿನಗೆ ಅವರಿಗೆ ನಿನ್ನನ್ನು ಕುರಿತು ಅವರು ಎದುರಾಳಿಗಳಾಗೋರು ಹೇಗೆ? ನಿನ್ನಂಥ ಸರ್ವಶಕ್ತನೂ ಸರ್ವಜ್ಞನೂ ಆದಂಥ ಪರಮಾತ್ಮನನ್ನು ಎದುರಿಸಿ ಅವ್ರು ಯುದ್ಧ ಮಾಡ್ಯಾರಾದ್ರೂ ಹೇಗೆ? ನಿನಗೆ ಅವರು ಎದುರಾಳಿಗಳಾಗಿದ್ದು ಕೂಡ ನಿನಗೇ ಮಹಿಮೆನೆ, ಅವ್ರನ್ನ ಹಿಮ್ಮೆಟ್ಟಿಸುವುದು ನಿನ್ನ ಮಹಿಮೆನೆ. ಅವರಲ್ಲಿ ಒಂದಿಷ್ಟು ಬಲವನ್ನು ಕೊಟ್ಟು ಅವರು ನಿನ್ನ ಎದುರಾಳಿಗಳಾಗಿ ನಿಲ್ಲುವಂತೆ ಮಾಡಿದ್ದೆ. ದೇವತೆಗಳನ್ನ ತಾತ್ಕಾಲಿಕವಾಗಿ ಆದರೂ ಗೆಲ್ಲುವಂತೆ ಮಾಡಿದವನು ನೀನೇ ಆಗಿದ್ದೆ. ಪ್ರತಿಯೋಧೂನ್ ವಿಧಾಯ, ಅವರು ನಿನಗೆ ಪ್ರತಿಯೋಧರಾಗಿದ್ದು ಹೀಗೇನೆ. ತವ ಯುದ್ಧಾನಿ ಪ್ರವರ್ತಂತೆ, ಹೀಗಾಗಿ ನೀನು ಯುದ್ಧಗಳು ನಡೀತವೆ. ಮಾಯಾ ಇದು ಅಂತ ಬಂದಿದೆಯಲ್ಲ, ಸ ಮಾಯಾ ಏವ, ಅದು ನಿನ್ನ ಮಾಯೆಯೇ. ಯುದ್ಧಾನಿ ಆಹುಹು ಅಂತ ಯುದ್ಧ ಶಬ್ದ ಪುಲ್ಲಿಂಗದಲ್ಲಿದೆ, ಯಾನಿ ಯುದ್ಧ ಶಬ್ದ ನಪುಂಸಕಲಿಂಗದಲ್ಲಿದೆ, ಯಾನಿ ಅಂತೂ ನಪುಂಸಕಲಿಂಗದಲ್ಲಿದೆ. ಕೊನೆಗೆ ಸ ಮಾಯಾ ಇತ್ ಅಂತಿದೆ, ಅದು ಮಾತ್ರ ಸ್ತ್ರೀಲಿಂಗದಲ್ಲಿದೆ. ಮಾಯಾ ಶಬ್ದ ಸ್ತ್ರೀಲಿಂಗ ಇರುವುದರಿಂದ ಸ ಅನ್ನುವುದು ಸ್ತ್ರೀಲಿಂಗದಲ್ಲಿದೆ. ಯುದ್ಧ ಶಬ್ದ ನಪುಂಸಕಲಿಂಗ ಆದ್ರಿಂದ ಆ ಯುದ್ಧಕ್ಕೆ ವಿಶೇಷಣವಾದಂತಹ ಯಾನಿ ಎನ್ನುವುದು ಕೂಡ ನಪುಂಸಕಲಿಂಗದಲ್ಲೇ ಇದೆ.
ಯಾಕೆ ಹೀಗೆ ಅಂದ್ರೆ ಸ್ವತಃ ತ್ವಚ್ಛತ್ರೋಹ ಅತ್ಯಂತ ಅಸತ್ವಾತ್, ಮೂಲಭೂತವಾಗಿ ನಿನಗೊಬ್ಬ ಯಾವ ಶತ್ರುವೂ ಇಲ್ಲ. ಯಾಕೆಂದ್ರೆ ಅದ್ಯ ಇದಾನೀಂ, ಈಗ, ಪುರ ಅಂದ್ರೆ ಪೂರ್ವಂ, ಅದಷ್ಟೇ ಅಲ್ಲ ಆಗಾಮಿನಿ ಕಾಲೇಜ, ಮುಂದಿನ ಕಾಲದಲ್ಲಿಯೂ ಕೂಡ ಯತಸ್ತ್ವಂ ಶತ್ರುಂ ಶಾತಯಿತಾರಂ ನ ವಿವಿತ್ಸೆ, ನಿನಗೊಬ್ಬ ಶತ್ರುವೇ ಇಲ್ಲ, ನಿನ್ನನ್ನು ದಮನ ಮಾಡುವವರು ಯಾರು? ಅಂಥ ಒಬ್ಬ ಶತ್ರುವನ್ನೇ ನೀನು ಇಲ್ಲಿವರೆಗೂ ಕಂಡದ್ದಿಲ್ಲ. ಸರ್ವಜ್ಞ ನೀನು, ಕಾಲತ್ರಯದಲ್ಲೂ ನೀನು ಶತ್ರುಗಳನ್ನು ಹೊಂದಿಲ್ಲ, ಹಿಂದೂ ನಿನಗೆ ಶತ್ರುಗಳಿರಲಿಲ್ಲ, ಈಗಿರ್ಲಿಲ್ಲ, ಮುಂದೂ ಇರೋದಿಲ್ಲ. ಆದ್ರಿಂದ ಆ ಶತ್ರುಗಳು ನಿನ್ನೆದುರಿಗೆ ಬಂದು ನಿಲ್ಲುವುದು, ನೀನು ಅವರನ್ನು ಹಿಮ್ಮೆಟ್ಟಿಸುವುದು ಎಲ್ಲವೂ ಕೂಡ ನಿನ್ನ ಮಾಯನೇ ಆಗಿದೆ. ಪತಿಂಬಹ ಅಜ್ಞಾನಾಂ ಧೇನೂನಾಂ ವಿಶುದ್ಧಸಿ ಇತಿ ಕಿಂಚ ಪತಿಂಬೋ ಅಜ್ಞಾನಾಂ. ಅದನ್ನು ಹೇಗೆ ಎಲ್ಲಿ ಅನ್ವಯ ಮಾಡಬೇಕು ಅನ್ನೋದನ್ನು ತತ್ವಸಾರ ವ್ಯಾಖ್ಯಾನದಲ್ಲಿ ಹೇಳಲಿಲ್ಲ. ಅನೇನ ಹಿರಣ್ಯಾಕ್ಷಾದೇ ಜಗತಃ ಶಂ ಸುಖಂ ಸುಖಶಬ್ದಿತಂ ಕ್ರೀಡಾದಿ ಚೇಷ್ಟಿತಂ ವರ್ತಯತೆ. ಆ ಹಿರಣ್ಯಕಶಿಪು ಮೊದಲಾದ ಶತ್ರುಗಳೇನಿದ್ದಾರೆ ಅವರ ಶ ಅಂದ್ರೆ ಸುಖ, ಆ ಸುಖವನ್ನ ಅಥವಾ ಅವರ ಬಲ ಶಕ್ತಿ ಇತ್ಯಾದಿಗಳನ್ನ ವರ್ತಯತೆ, ಅವರಲ್ಲಿ ಬಲ ಕೊಟ್ಟು ಅವರು ನಿನ್ನನ್ನು ಎದುರಿಸಿ ದೇವತೆಗಳನ್ನು ಎದುರಿಸಿ ಯುದ್ಧ ಮಾಡ್ಲಿಕ್ಕೆ ಬಂದಂತೆ ಮಾಡಿದವನೇ ನೀನಾಗಿದ್ದೆ. ತತ್ವಸಾರ ವ್ಯಾಖ್ಯಾನದಲ್ಲಿ ಹೇಳುವಂತೆ ರನು ಕ್ರೀಡಾಯಾಮ ಮತ್ತು ಧಾತು ಇದೆ. ಅಂದ್ರೆ ಆ ದೈತ್ಯರು ಮಾಡುವಂತಹ ವಿಹಾರ, ಅವರ ಆಟೋಪ, ಅವರ ದರ್ಪ ಇತ್ಯಾದಿಗಳು. ಶಶ ಅಂದ್ರೆ ಸುಖ, ಅಲ್ಲಿ ಶಶ ಶಬ್ದ ಉಪಪದ ಅಂತಿದೆ, ಅದು ಶಶ ಶಬ್ದ ಬದಲಾಗಿ ಶ ಶಬ್ದ ಅಂತ ಆಗ್ಬೇಕಾಗಿತ್ತು ಅಂತ ನನ್ನ ಆಲೋಚನೆ. ಯಾಕಂದ್ರೆ ಶಂ ಅಂದ್ರೆ ಸುಖ ಶಬ್ದ ಮುಂದೆ ಹಿಂದೆ ತಗೊಂಡಿದ್ದಾರೆ. ಆ ಶ ಅಂದ್ರೆ ಸುಖ ಅಂತ ಅರ್ಥ. ಅಲ್ಲಿಂದ ಮುಂದೆ ರಮು ಕ್ರೀಡಾಯಂ ಧಾತು ಶ ರ, ಮುಂದೆ ವರ್ತಯತಿ ಅಂತ ಧಾತು, ಋತು ವರ್ತವನೆ ಅಂತ ಧಾತು. ಅವರಿಗೆ ಸುಖ ಶಕ್ತಿ ಇತ್ಯಾದಿಗಳನ್ನು ಕೊಟ್ಟವನೇ ನೀನು ಅಂತ ಹೀಗೆ ಶರ್ವ ಅನ್ನೋ ಶಬ್ದದ ಅರ್ಥ ಅಲ್ಲಿ ಸೂಚಿತ ಆಗಿದೆ ಅಂತ ತತ್ವಸಾರ ವ್ಯಾಖ್ಯಾನದಲ್ಲಿದೆ. ನಾನೀಗಾಗಲೇ ಹೇಳಿದಂತೆ ಪ್ರತಿಂಬೋ ಅಜ್ಞಾನ ಮತ್ತೆ ಧೇನೂನಾ ವಿಶುದ್ಧಿಸಿ ಎನ್ನುವಂತ ಎರಡು ವಾಕ್ಯಗಳು ಮುಖ್ಯ ವಾಕ್ಯದ ಜೊತೆಗೆ ಅನ್ವಯ ಪಡೆದಿಲ್ಲ ತತ್ವಸಾರ ವ್ಯಾಖ್ಯಾನದಲ್ಲಿ. ಅದಕ್ಕಾಗಿ ಇಡೀ ವಾಕ್ಯಕ್ಕೆ ಸಾಧ್ಯವಾದಷ್ಟು ಏಕರೂಪತೆಯನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ವಹ ಅಜ್ಞಾನಾಂ ಪತಿಂ ಉದ್ದೇಶ್ಯ ಯಾನಿ ತೇ ಯುದ್ಧಾನಿ ಸಾ ತೇ ಮಾಯಾ ನಾನು ಶತ್ರುನ್ನ ಅದ್ಯ ವಿವಿತ್ಸೆ ಪುರಾ ವಿವಿತ್ಸೆ ಅಂತ ಇಷ್ಟು ಒಂದು ವಾಕ್ಯವನ್ನು ಮಾಡ್ಕೊಂಡಿದ್ದೇನೆ. ಎಲ್ಲ ಸಾಧಕರಿಗೆ ಎದುರಾಗುವ ವಿಘ್ನಗಳು, ಆ ವಿಘ್ನಗಳನ್ನು ತಂದೊಡ್ಡುವಂತಹ ದುಷ್ಟ ಶಕ್ತಿಗಳು, ಅವುಗಳನ್ನು ಉದ್ದೇಶಿಸಿ ನೀನು ಮಾಡುವಂತಹ ಯುದ್ಧ, ಹೀಗೆ ಅಂತ ಹೇಳಿ ಪ್ರತಿಂಬೋ ಅಜ್ಞಾನ ಅನ್ನೋದನ್ನ ಮುಖ್ಯ ವಾಕ್ಯದ ಜೊತೆಗೆ ನಾನು ಸೇರಿಸ್ಕೊಂಡಿದ್ದೇನೆ. ಉದ್ದೇಶ್ಯ ಅಂತ ಅನ್ನೋದನ್ನ ನಡುವೆ ಅಧ್ಯಯನ ಮಾಡ್ಕೊಳ್ಬೇಕು. ಹಿಂದೆ ಅದನ್ನ ತತ್ವಸಾರ ವ್ಯಾಖ್ಯಾನದಲ್ಲಿ ರಘುನಾಥ ತೀರ್ಥರು ಕೂಡ ಒಂದ್ ಕಡೆ ಮಾಡ್ಕೊಂಡು ತೋರಿಸಿದ್ದಾರೆ. ತ್ವಂ ಧೇನೂನಾ ವಿಶುದ್ಧಿಸಿ, ನೀನು ಈ ಶಾಸ್ತ್ರಗಳ ನಿಧಿಯಾಗಿದ್ದೀಯ ಅಂತ ಅನ್ನೋದೊಂದು ಪ್ರತ್ಯೇಕವಾದಂತಹ ವಾಕ್ಯ ಅಷ್ಟೆ. ನೀನು ಶಾಸ್ತ್ರಗಳ ಜ್ಞಾನದ ನಿಧಿಯಾಗಿದ್ದೆ, ನಿನಗೆ ಇಂದು ಮುಂದೆ ಒಂದೂ ಶತ್ರುಗಳಿರಲಿಲ್ಲ, ಅದೊಂದು ಮಾತ್ರ ಒಂದು ಪ್ರತ್ಯೇಕವಾದ ವಾಕ್ಯ. ಹೀಗೆ ಇಡೀ ವಾಕ್ಯಕ್ಕೂ ಸಾಧ್ಯವಾದಷ್ಟು ಏಕರೂಪತೆಯನ್ನು ತರಬೇಕು ಅನ್ನೋ ಉದ್ದೇಶದಿಂದ ಹೀಗೊಂದು ವ್ಯಾಖ್ಯಾನವನ್ನ ಮಾಡುವಂತ ಪ್ರಯತ್ನ ಮಾಡಿದ್ದೇನೆ. ತತ್ವಸಾರ ವ್ಯಾಖ್ಯಾನದಲ್ಲಿ ಶ ರ ವ, ಶ ಅಂದ್ರೆ ಸುಖ, ವ ಅಂದ್ರೆ ಆ ಸುಖಾದಿಗಳನ್ನ ಅವರಲ್ಲಿ ಬಲಾದಿಗಳನ್ನ ತುಂಬಿದವನೇ, ಶತ್ರುಗಳಲ್ಲಿ ತುಂಬಿದವನೇ ನೀನು ಅಂತ ನಾನು ಮಾಡ್ಕೊಂಡ ವ್ಯಾಖ್ಯಾನಗಳಲ್ಲಿ ಶರ್ವ ಅಂದ್ರೆ ಜಗತ್ತನ್ನು ಹಿಂಸೆಗೆ ಒಳಪಡಿಸುವವನು ಪ್ರಳಯ ಕಾಲದಲ್ಲಿ ಅಂತ ಅರ್ಥ. ಮೂಲದ ರುದ್ರನಲ್ಲಿಯೂ ಕೂಡ ಈ ಶಬ್ದ ಪರ್ಯಾಯ ಪದವಾಗಿ ಕಾಣಿಸ್ತದೆ ಕೋಶಗಳಲ್ಲಿ. ರುದ್ರನು ಕೂಡ ಪ್ರಳಯ ಮಾಡುವವನೇ, ರುದ್ರನಲ್ಲಿ ನಿಂತು ಪ್ರಳಯ ಮಾಡುವಂಥವನು ಭಗವಂತನೇ ಆಗಿದ್ದಾನೆ. ಹೀಗೆ ಪ್ರಳಯದಲ್ಲಿ ಜಗತ್ತನ್ನು ಹಿಂಸಿಸ್ತಾನೆ, ಮತ್ತೆ ಶತ್ರುವನ್ನು ಹಿಮ್ಮೆಟ್ಟಿಸ್ತಾನೆ ಯುದ್ಧದಲ್ಲಿ, ಹೀಗೆ ಯುದ್ಧ ಮಾಡ್ತಾನೆ ಅನ್ನುವ ಅರ್ಥ ಆ ಮಂತ್ರದಲ್ಲಿ ಕಾಣಿಸ್ತದೆ. ಸಾತೆ ಮಾಯಾ ಅಂತ.
ಈ ಯುದ್ಧ ಮಾಡ್ತಾನೆ ಅನ್ನುವ ಯುದ್ಧಾನಿ ಆಹುಹು ಅನ್ನುವ ಮಾತಿನಿಂದ ಶರ್ವ ಅನ್ನುವಂತಹ ಭಗವಂತನ ಒಂದು ನಾಮವನ್ನ ವೇದವಂತ ಸೂಚಿಸಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಬನ್ನಂಜ ಗೋವಿಂದಾಚಾರ್ಯ ವ್ಯಾಖ್ಯಾನದಲ್ಲಿ ಶಿವೇ ಗತಃ ಶೃಣಾತಿ ಸಂಹರತಿ ಇತಿ ಶರ್ವ. ಶಿವನಲ್ಲಿ ನಿಂತುಕೊಂಡು ಪ್ರಳಯ ಮಾಡುವವನು ಇವನೇ. ಬ್ರಹ್ಮನಿ ಬ್ರಹ್ಮರೂಪೋಸು ಶಿವರೂಪಿ ಶಿವೇ ಸ್ಥಿತಃ. ಹೀಗೆ ಬ್ರಹ್ಮನಲ್ಲಿ ಬ್ರಹ್ಮ ಎಂಬ ರೂಪದಿಂದಲೂ ಶಿವನಲ್ಲಿ ಶಿವ ಎಂಬ ರೂಪದಿಂದಲೂ ಇದ್ದಾನೆ ಅಂತ ಕೇಳಿ ಬರ್ತದೆ. ಮತ್ಸ್ಯಾದಿರೂಪಿ ಪೋಷಯತಿ ನೃಸಿಂಹೋ ರುದ್ರ ಸಂಸ್ಥಿತಃ ವಿಲಾಪಯೇದ್ ವಿರಿಂಚಸ್ಥಃ ಸೃಜತೆ ವಿಷ್ಣುರವ್ಯಯ ಅಂತ ವಾಮನ ಪುರಾಣದ ಒಂದು ಮಾತು ಭಾಗವತ ತಾತ್ಪರ್ಯವಲ್ಲೇ ಉದ್ಧೃತವಾದದ್ದು. ಮತ್ಸ್ಯ ಮೊದಲಾದ ರೂಪಗಳಿಂದ, ಮತ್ಸ್ಯ ಕೂರ್ಮಾದಿ ರೂಪಗಳಿಂದ ಈ ಜಗತ್ತನ್ನ ಭಗವಂತ ಪಾಲಿಸ್ತಾನೆ. ಪೋಷಯತಿ, ಪಾಲಿಸುವುದು ಪೋಷಿಸುವುದು ಎಲ್ಲ ಒಂದೇ. ನೃಸಿಂಹ ರುದ್ರ ಸಂಸ್ಥಿತ ವಿಶ್ವಂ ವಿಲಾಪಯೇತ್. ರುದ್ರನಲ್ಲಿದ್ದು ನರಸಿಂಹ ಎಂಬ ರುದ್ರನಲ್ಲಿ ನರಸಿಂಹ ಎಂಬ ರೂಪದಿಂದ ಇದ್ದು ಅಥವಾ ಕಾಲ ಎಂಬ ರೂಪದಿಂದ ಇದ್ದು ಆ ಜಗತ್ತನ್ನು ನಾಶಪಡಿಸ್ತಾನೆ. ವಿರಿಂಚಸ್ಥಃ ಸೃಜತೆ ವಿಶ್ವಂ. ಚತುರ್ಮುಖ ಬ್ರಹ್ಮನಲ್ಲಿ ಇದ್ದು ಈ ಜಗತ್ತನ್ನು ಆತ ಸೃಷ್ಟಿಸ್ತಾನೆ. ಅಥವಾ ರುದ್ರದೇಹಸ್ಥಃ ಹರಿ ಕಾಲ ಇತೀರ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಬಂದಿರುವಂತೆ ರುದ್ರನಲ್ಲಿ ಅಂತರ್ಯಾಮಿಯಾದ ಭಗವಂತನೇ ನರಸಿಂಹ ಅಥವಾ ಕಾಲ. ಆ ರುದ್ರನಲ್ಲಿ ಅಂತರ್ಯಾಮಿಯಾದಂತಹ ಮತ್ತೊಂದು ರೂಪವೇ ಈ ಶರ್ವ ಅಂತಲೂ ನಾವು ತಿಳ್ಕೊಳ್ಬಹುದು. ಹೀಗೆ ಶಿವನಲ್ಲಿ ಇದ್ದು ಜಗತ್ತನ್ನು ಸಂಹರಿಸ್ತಾನೆ. ಮತ್ತೆ ದುಷ್ಟ ಜನರ ಸುಖವನ್ನ ಋಣದ್ಧಿ. ಆಚಾರ್ಯರು ಇದನ್ನ ಸರ್ವಮೂಲದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ತಿಳಿಸಿದ್ದಾರೆ. ಶರ್ವ ಶಂ ರೋದನಾಧರಿಹಿ ಅಂತ. ಶಂ ಅಂದ್ರೆ ಸುಖ. ಆ ಸುಖವನ್ನ ರೋದನಾಥ್, ರೋಧನ, ಇದು ರೋಧನ ಏಕ ಅಲ್ಪ ಪ್ರಾಣ ಅಲ್ಲ, ರೋಧನ. ರೋಧನ ಅಂದ್ರೆ ಅಳುವುದು, ರೋಧನ ಅಂದ್ರೆ ತಡೆಯುವುದು. ದುರ್ಜನರ ದುಃಖವನ್ನು ಈತ ತಡೆದು ಹಾಕ್ತಾನೆ. ಆದ್ರಿಂದ ಇವನನ್ನ ಶರ್ವ ಅಂತ ಹೇಳ್ತಾರೆ. ದುರ್ಜನರಿಗೆ ಸುಖ ಬರದೇ ಇರುವಂತೆ ಮಾಡುವವನು, ಸಜ್ಜನರಿಗೆ ಸುಖ ಆಗುವಂತೆ ಮಾಡುವವನು. ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವ ಹೇತುರುಚ್ಯತೆ ಅಂತ ಗೀತಾ 13ನೇ ಅಧ್ಯಾಯ 21ನೇ ಶ್ಲೋಕ. ಈ ಭಗವಂತನೇ ಸುಖ ದುಃಖ ಇದೆಲ್ಲದಕ್ಕೂ ಕೂಡ ಕಾರಣ. ನಮಗೇನೇ ಸುಖ ಆಗಬೇಕಾದ್ರೂ ತಾಮಸರಿಗೆ, ರಾಜಸರಿಗೆ, ಸಾತ್ವಿಕರಿಗೆ ಎಲ್ರಿಗೂ ಕೂಡ ಯಾವುದೇ ರೀತಿಯಾದ ಸುಖ ಆಗುವುದಿದ್ದು ದುಃಖ ಆಗುವುದಿದ್ರೂ ಭಗವಂತನಿಂದಲೇ. ಇದು ಗೀತೆಯ ಮಾತು, ಬ್ರಹ್ಮಾಂಡ ಪುರಾಣದ ಮಾತು. ಶರ್ವ ಶಂ ರೋದನಾಧರಿಹಿ ಅಂತ ಬ್ರಹ್ಮಸೂತ್ರ ಭಾಷ್ಯ 1:3. ಸುಖವನ್ನು, ದುರ್ಜನರ ಸುಖವನ್ನು ತಡೆಯುವವನು. ಲಕ್ಷಾಲಂಕಾರ ಅದನ್ನು ಹೇಳುವಂತೆ ಮರಣಾನಂತರಮಪಿ ದೈತ್ಯಾನಾಂ ಶಂ ಸುಖಂ ವಾರಯತಿ ಇತಿ ಶರ್ವ. ಅವರು ಈ ದೇಹವನ್ನು ಬಿಟ್ಟ ಮೇಲೂ ಕೂಡ ದೈತ್ಯರಿಗೆ ಸುಖ ಸಿಗದಂತೆ ಮಾಡುವವನು. ಅದಕ್ಕಾಗಿ ಆತನನ್ನ ಶರ್ವ ಅಂತ ಹೇಳ್ತಾರೆ. ಶಂಕರ ಭಾಷ್ಯದಲ್ಲೂ ಎಲ್ಲಾ ಪ್ರಜೆಗಳನ್ನು ಪ್ರಳಯ ಕಾಲದಲ್ಲಿ ಸಂಹರಿಸುವವನು ಅನ್ನೋ ಅರ್ಥವನ್ನು ಹೇಳ್ತಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಎಲ್ಲ ಜೀವರ ಅಶುಭಗಳನ್ನು ನಾಶ ಮಾಡುವವನು. ಸ್ವಶರೀರಭೂತಾನಾಂ ಅಶುಭಂ ಶೃಣಾತಿ ಹಿನಸ್ತೀತಿವ. ಸ್ವಶರೀರ ಜಗದ್ದುಃಖಂ ಶರ್ವಃ ಸಸ್ಯಾತ್ ಶೃಣಾತಿಯಃ. ಈ ಎಲ್ಲ ಜೀವರು ಕೂಡ ಭಗವಂತನಿಗೆ ಶರೀರ ಅಂತ ಕರೆಸ್ಕೊಂಡಿದ್ದಾರೆ. ತನ್ನ ಶರೀರವೇ ಆದಂತಹ ತನಗೆ ಅತ್ಯಂತ ಪ್ರಿಯರಾದ ಎಲ್ಲ ಜೀವರ ದುಃಖಗಳನ್ನ ಅಥವಾ ಅಯೋಗ್ಯ ಎಲ್ಲ ಅವರ ದುಃಖಗಳನ್ನು ಪರಿಹರಿಸುವವನು. ಸತ್ಯ ಸಂಧತೀರ್ಥರ ವ್ಯಾಖ್ಯಾನದಲ್ಲೂ ಕೂಡ ಈ ಶರ್ವ ಸಂರೋಧನಾಧರಿ ಅಂತ ಬ್ರಹ್ಮಸೂತ್ರ ಭಾಷ್ಯದ ಒಂದು ಅಭಿಪ್ರಾಯ ಏನಿದೆ ಅದು ಮಾತ್ರ ಕೇಳಿ ಬರ್ತದೆ. ದುರ್ಜನರ ಸುಖವನ್ನ, ಅವರ ಏಳಿಗೆಯನ್ನು ತಡೆಯುವವನು ಅಂತ ಅದರ ಅರ್ಥ. ಭಗವಂತನ ಮಾಯೆಯನ್ನ ವರ್ಣಿಸುವಂತಹ ಮಂತ್ರ ಇದು.
ಅಭೀರಮೇಕೋ ಅಸ್ಮಿ ನಿಷ್ಪಾದಭಿದ್ವಾ ಕಿಮುತ್ರಯಃ ಕರಂತೆ ಖಲೇನ ಪರಶಾನ್ ಪ್ರತಿಹನ್ವಿಭೂಯ ಕಿಮ್ಮಾಂ ನಿಂದಂತಿ ಶತ್ರವೋ ನಿಂದ್ರಾಹ ಅಂತ ಋಗ್ವೇದದ ಒಂದು ಮಾತು. ಈ ಶತ್ರುಗಳು ನನಗೇನ್ ಮಾಡಬಲ್ಲರು? ಅವರನ್ನ ನಾನು ಒರಳು ಕಲ್ಲಿನಲ್ಲಿ ಒನಕೆಯಿಂದ ಧಾನ್ಯಗಳನ್ನು ಕುಟ್ಟಿದಂತೆ ಕುಟ್ಟಿ ನಾಮಾವಶೇಷ ಮಾಡಿಬಿಡ್ತೇನೆ. ಕಿಮುತ್ರಯ ಕರಿಷ್ಯಂತೆ, ಒಬ್ಬನೇ ಶತ್ರು ಬರಲಿ ಮತ್ತೆಷ್ಟೇ ಜನ ಶತ್ರುಗಳು ಬರಲಿ, ನನಗೆ ಯಾರೂ ಕೂಡ ಏನು ಮಾಡಲಾರದು ಅಂತ ಭಗವಂತ ಹೇಳುವಂತ ಒಂದು ಮಾತು. ಆ ಮಂತ್ರ ನಾನು ಪೂರ್ಣ ಸರಿಯಾಗಿ ಹೇಳಲಿಲ್ಲ, ಎಷ್ಟು ಸ್ಮರಣೆಗೆ ಬಂದಿದೆ ಅಷ್ಟು ಹೇಳಿದ್ದೇನೆ. ಹೀಗೆ ಶತ್ರುಗಳನ್ನ ಹಿಮ್ಮೆಟ್ಟಿಸ್ಲಿಕ್ಕಾಗಿ, ನಮಗೆ ಎದುರಾಗುವ ಶತ್ರುಗಳನ್ನ ಹಿಮ್ಮೆಟ್ಟಿಸ್ಲಿಕ್ಕಾಗಿ ಭಗವಂತನ ಯಾವತ್ತೂ ನಮ್ಮ ಜೊತೆಗಿದ್ದಾನೆ ಅನ್ನುವುದನ್ನ ಶರ್ವ ಅನ್ನೋ ಶಬ್ದ ಹೇಳ್ತದೆ. ಮತ್ತೆ ಪ್ರಳಯ ಕಾಲದಲ್ಲಿ ನಾಶಪಡಿಸುವವನು ಅಂತ ಬಂತು. ಅದಷ್ಟೇ ಅಲ್ಲ, ನಮ್ಮ ಸಂಸಾರವನ್ನ ನಾಶಪಡಿಸುವವನು, ನಮ್ಮ ಲಿಂಗದೇಹವನ್ನ ನಾಶ ಮಾಡಿ ನಮ್ಮನ್ನ ಸದ್ಗತಿಗೆ ತಗೊಂಡು ಹೋಗುವವನು, ನಮ್ಮ ಸ್ವರೂಪಭೂತವಾದಂತಹ ಸುಖವನ್ನು ಕೊಟ್ಟು ಮುನ್ನಡೆಸುವವನು ಅನ್ನೋ ಅರ್ಥ ಎಲ್ಲ ಆ ಶರ್ವ ಎಂಬ ಶಬ್ದದಿಂದ ಸೂಚಿತ ಆಗಿದೆ. ಮಾಯಾತು ಮಹಿಮಾ ಪ್ರೋಕ್ತ ಅಂತ ಅನೇಕ ಬಾರಿ ಭಾಗವತ ತಾತ್ಪರ್ಯದಲ್ಲಿ ಮಾಯಾ ಅಂದ್ರೆ ಒಂದು ಭಗವಂತನ ಇಚ್ಛೆ ಅಥವಾ ಭಗವಂತನ ಮಹಿಮೆ ಅಂತ ಹೀಗೆ ಅನೇಕ ಬಾರಿ ವರ್ಣನೆ ಬಂದಿರುವುದರಿಂದ ಮಾಯಾ ಅನ್ನೋ ಶಬ್ದ ಬಂದಲ್ಲೆಲ್ಲ ಈ ಭಗವಂತನ ಮಹಿಮೆಗೆ ಅದು ದ್ಯೋತಕ ಅನ್ನೋ ಅರ್ಥವನ್ನು ತಿಳ್ಕೊಳ್ಬೇಕು. ಅಲ್ಲಿಗೆ ಈ ಶರ್ವ ಅನ್ನುವ ಶಬ್ದದ ನಾಮದ ವಿವರಣ ಮುಕ್ತಾಯವನ್ನು ಕಂಡಿದೆ.